ಅಫಿಷಿಯಲ್ ಆಗಿ ಇವಾಗ ಬಿಗ್ ಬಾಸ್ ಸೀಸನ್ ವಿನ್ನರ್ ಮತ್ತೆ ರನ್ನರ್ ಅಪ್ ಅನೌನ್ಸ್ಮೆಂಟ್ ಆಯಿತು. ಅದೇ ಥರ ಯಾರ್ಯಾರು ಯಾವ್ಯಾವ ಪ್ಲೇಸಲ್ಲಿ ಇದ್ದಾರೆ, ಏನಾದ್ರು ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಆಯ್ತಾ, ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ನ ಮಾಡಿ. ಅದೇ ಥರ ಇವಾಗ ಮೇನ್ ವಿಷಯಕ್ಕೆ ಬರ್ತೀನಿ. ಫಸ್ಟ್ ಆಫ್ ಆಲ್ ಇದು ಲಾಸ್ಟ್ ವಿಡಿಯೋ ಆಗಿರುತ್ತೆ ಬಿಗ್ ಬಾಸ್ ರಿಲೇಟೆಡ್ ಆಗಿ. ಮೇಯ್ನ್ ಆಗಿ ಫಸ್ಟಿಂದನೂ ಕೂಡ ಅಪ್ಡೇಟ್ ಕೊಡ್ತಾ ಬರ್ತಿದೆ. ಟೆಲಿಗ್ರಾಮ್ ಗ್ರೂಪಲ್ಲೂ ಅಪ್ಡೇಟ್ನ ಮಾಡಿದ್ದೆ, ಯಾರೆಲ್ಲ ಎಲಿಮಿನೇಟ್ ಆದರೂ ಯಾವ್ಯಾವ ಪೊಸಿಷನ್ಗೆ ಬಂದಿದ್ರು ಅಂತ. ಟಿಲ್ ಅಂದರೆ ಇದುವರೆಗೂ ಕೂಡ ಒಂದು ಅಪ್ಡೇಟು ಮಿಸ್ ಆಗಿಲ್ಲ, ತಪ್ಪು ಕೂಡ ಆಗಿಲ್ಲ. ಒಂದೇ ಒಂದು ಯಾವಾಗ ಅಂತ ಅಂದರೆ ಸೂರಜ್ ಅವ್ರು ಹೋದಾಗ ಒಂದು ಸ್ವಲ್ಪ ಮಿಸ್ಟೇಕ್ ಆಗಿತ್ತು, ಮತ್ತು ಇನ್ನೊಂದು ಸುಧೀರ್ ಅವ್ರು ಹೋದಾಗ ಒಂದು ಸ್ವಲ್ಪ ಮಿಸ್ಟೇಕ್ ಆಗಿತ್ತು. ಅದನ್ನು ಬಿಟ್ಟರೆ ಎಲ್ಲ ಅಪ್ಡೇಟು ಕೂಡ ಕರೆಕ್ಟ್ ಆಗಿತ್ತು ಅಂತ ನಾನು ಅಂದ್ಕೊಳ್ತೀನಿ. ಅದೇ ಥರ ಬೆಳಗ್ಗೆಯಿಂದನೂ ಕೂಡ ಅಪ್ಡೇಟ್ನ ಕೊಟ್ಟಿದ್ದೆ. ಧನುಷ್ ಅವರು 6th ಪ್ಲೇಸ್ಗೆ ಹೋಗಿದ್ರು. ಅದೇ ಥರ 5th ಪ್ಲೇಸ್ ಬಂದಿದ್ದು ರಘು ಅವರು. ಇದು 4th ಪ್ಲೇಸು. ನೆಕ್ಸ್ಟು ನೀವು ನೋಡಿರ್ತೀರ ಕಾವ್ಯ ಅವರು ಎಲಿಮಿನೇಟ್ ಆಗಿರ್ತಾರೆ. 3rd ಪ್ಲೇಸ್ ಬಂದು ಏನು ಶಾಕಿಂಗ್ ಏನಿಲ್ಲ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನಿಲ್ಲ, ಅಶ್ವಿನಿ ಅವರು ಎಲಿಮಿನೇಟ್ ಆಗಿದ್ದಾರೆ. 3rd ಪ್ಲೇಸ್ ಅಂದರೆ ಸೆಕೆಂಡ್ ರನ್ನರ್ ಅಪ್ ಆಗಿ ಅಶ್ವಿನಿ ಅವರು ಆಗಿದ್ದಾರೆ. ನೆಕ್ಸ್ಟ್ ಬರೋದೇ ಟಾಪ್ 2. ಈ ಒಂದು ಟಾಪ್ 2 ಅಲ್ಲಿ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಕೂಡ ಮಾಡ್ತಾ ಇದ್ರಿ. ಬೆಳಗ್ಗೆನೆ ಅನೌನ್ಸ್ ಮಾಡಿದ್ರೆ ಯಾರು ವಿನ್ನರ್ ಮತ್ತೆ ಯಾರು ರನ್ನರ್ ಅಪ್ ಅಂತ. ಅದೇ ತರ ಇವಾಗ ಗಿಲ್ಲಿ ಅವರು ಈ ಸೀಸನ್ ನ ವಿನ್ನರ್ ಆಗಿದ್ದಾರೆ. ನೆಕ್ಸ್ಟ್ ಬರೋದೇ ರಕ್ಷಿತಾ ಅವರು ಈ ಸೀಸನ್ ನ ರನ್ನರ್ ಅಪ್ ಆಗಿದ್ದಾರೆ ಅಂತಾನೆ ಅನ್ಬೋದು. ಎಲ್ಲರಿಗೂ ಖುಷಿ ತಂದಿರುತ್ತೆ ಗೊತ್ತು, ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಕೂಡ ಮಾಡ್ತಾ ಇದ್ರಿ ಇವರೇ ರನ್ನರ್ ಆಗ್ಲಿ, ಇವರೇ ವಿನ್ನರ್ ಆಗ್ಲಿ ಅಂತ. ಅದೇ ತರ ಇವಾಗ ಒಂದು ವಿಷಯನೂ ಕೂಡ ಬಂದಿದೆ. ಅದೇ ತರ ಈ ಒಂದು ಸೀಸನ್ ನಲ್ಲಿ ರನ್ನರ್ ಆಗಿ ರಕ್ಷಿತಾ ಅವರು ಬಂದಿದ್ದಾರೆ. ನೆಕ್ಸ್ಟ್ ವಿನ್ನರ್ ಆಗಿ ಇದೊಂದು ಗಿಲ್ಲಿ ನಟ ಅವರು ಬಂದಿದ್ದಾರೆ ಅಂತಾನೆ ಅನ್ಬೋದು. ಸುಮಾರು ರಿಯಾಲಿಟಿ ಶೋ ಅಲ್ಲೂ ಕೂಡ ಅವರು ವಿನ್ ಆಗಿರ್ಲಿಲ್ಲ. ಬಟ್ ಈ ಒಂದು ರಿಯಾಲಿಟಿ ಶೋ ಅಲ್ಲಿ ವಿನ್ ಆಗಬೇಕಿತ್ತು, ಎಲ್ಲರೂ ಕೂಡ ಕನಸಾಗಿತ್ತು. ಅದೇ ಥರ ಈ ಒಂದು ರಿಯಾಲಿಟಿ ಶೋ ಅಲ್ಲಿ ಗೆದ್ದಿದ್ದಾರೆ. ತುಂಬ ಕ್ರೇಜ್ ಇತ್ತು. ಹೊರಗಡೆ ಬಂದು ನೀವು ನೋಡಬೇಕಿತ್ತು ಯಾವ ಥರ ಕ್ರೇಜ್ ಇದೆ ಗಿಲ್ಲಿ ಅವ್ರಿಗೆ ಅಂತ. ಅಂದರೆ ಜಾಲಿವುಡ್ ಸ್ಟುಡಿಯೋ ಹೊರಗಡೆ ತುಂಬ ಕ್ರೇಜ್ ಇತ್ತು. ಅದಾದಮೇಲೆ ರಕ್ಷಿತಾ ಅವರು ರನ್ನರ್ ಅಪ್ ಆಗಿದ್ದಾರಲ್ಲ, ಅದು ತುಂಬ ಖುಷಿ ಆಗಿದೆ. ಇನ್ನು ಅಶ್ವಿನಿ ಅವರು ಬರ್ತಾ ಇದ್ರೆ ಕರ್ವೆ ಅವರೆಲ್ಲರೂ ಕೂಡ ಒಂದು ಕಮೆಂಟ್ ಹಾಕಿದ್ರು, ಅಂದರೆ ಅವರನ್ನೇ ವಿನ್ ಮಾಡೋದು, ಅವ್ರನ್ನ ಬಿಟ್ಟು ಇನ್ಯಾರನ್ನ ವಿನ್ ಮಾಡಿಸಲ್ಲ ಅವರು ಅಂತ. ಅಂದರೆ ಕರ್ನಾಟಕ ರಕ್ಷಣಾ ವೇದಿಕೆ ಅವರ ಕಮಿಟಿಯಿಂದ ಆ ಥರ ಆಗಿತ್ತು. ಬಟ್ ಇವಾಗ ಅಫಿಷಿಯಲ್ ಆಗಿ ಈ ಒಂದು ಅನೌನ್ಸ್ಮೆಂಟ್ ಆಗಿದೆ. ಅಶ್ವಿನಿ ಅವರು ಸೆಕೆಂಡ್ ರನ್ನರ್ ಅಪ್ ಬಂದು ನಾರ್ಮಲ್ ಆಗಿ ರಕ್ಷಿತಾ, ವಿನ್ನರ್ ಆಗಿ ಗಿಲ್ಲಿ ಅವರಾಗಿದ್ದಾರೆ. ಇದ್ರ ಬಗ್ಗೆ ನಿಮ್ಗೇನು ಅನ್ಸುತ್ತೆ? ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಿದ್ರಿ, ಕೊನೆಗೂ ವಿನ್ನರ್ ಆಗಿದ್ದಾರೆ. ಸೀಸನ್ 50th ಅಲ್ಲೇ ಇದೇ ಫಸ್ಟ್ ಅಂತ ಅನ್ಸುತ್ತೆ ಈ ಒಂದು ಸೀಸನ್ಗಳಲ್ಲಿ. ಆದರೆ 12th ಸೀಸನ್ ಅಲ್ಲಿ ಯಾರು ವಿನ್ನರು ಮತ್ತು ಯಾರು ರನ್ನರ್ ಅಪ್, ಯಾವ ಪ್ಲೇಸ್ ಬರ್ತಾರೆ ಅಂತ ಮುಂಚೆನೆ ಗೊತ್ತಾಗಿರೋದು. ಅಂತ ಅಂದರೆ ಒಂದು 2 ದಿನ ಮುಂಚೆನೆ ಸುಮಾರು ಜನ ಪ್ರೆಡಿಕ್ಟ್ ಮಾಡಿದ್ರು. ಅದೇ ಥರ ಇವಾಗ ಆ ಒಂದು ಅನೌನ್ಸ್ಮೆಂಟು ಕೂಡ ಆಗಿದೆ. ಇದ್ರ ಬಗ್ಗೆ ನಿಮ್ಗೆ ಅನಿಸ್ತು ಮತ್ತೆ ಕೇಳ್ತಾ ಇದ್ದೀನಿ. ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಎಲ್ಲರಿಗೂ ಖುಷಿ ಆಗಿದೆ ಅಂತ ಅಂದ್ಕೊಳ್ತೀನಿ. ನೋಡೋಣ ಯಾವ ರೀತಿ ಬರುತ್ತೆ ಅಂತ ಅಪ್ಡೇಟ್ಸ್, ಯಾವ ರೀತಿ ಟೆಲಿಕಾಸ್ಟ್ ಮಾಡ್ತಾರೆ, ಯಾವಾಗ ಟೆಲಿಕಾಸ್ಟ್ ಮಾಡ್ತಾರೆ ಅಂತ. ಇದು ಫೈನಲ್ ವರ್ಡ್ ಇಟ್ಟು ನಿಮ್ಗೆ ಅನಿಸ್ತು? ಇದು ಲಾಸ್ಟ್ ವಿಡಿಯೋ ಆಗಿರುತ್ತೆ. ನೆಕ್ಸ್ಟ್ ಬೇರೆ ಕಂಟೆಂಟ್ ಜೊತೆ ಬರ್ತೀನಿ. ಟೆಲಿಗ್ರಾಮ್ ಗ್ರೂಪ್ಗೆ ಯಾರೇನು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿ, ಅಲ್ಲೂ ಕೂಡ ಅಪ್ಡೇಟ್ ಬರುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಸಿಗೋಣ. ಬೈ ಬೈ, ಥ್ಯಾಂಕ್ ಯು, ಗುಡ್ ಬೈ.